ಬುಮ್ ಬುಮ್ ಪೀಕ್ ಪೀಕ್ ಬೆಡ್ಶೀಟ್ 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 ರೇ ಕಾಟನ್ ಬೆಡ್ಶೀಟ್ ಉಲ್ಲನ್ ಬೆಡ್ಶೀಟ್ ಸೊಲ್ಲಾಪುರಿ ಚಾದರ್ ಟ್ಯಾರಿಕೋಟ್ ಬೆಡ್ಶೀಟ್ ಬರ್ರಿ ಅಕ್ಕರೆ ಬರ್ರಿ ಅಣ್ಣರೇ ಗ್ಯಾರಂಟಿ ಬೆಡ್ಶೀಟ್ ಎಲ್ಲ ಥರದ ಬೆಡ್ಶೀಟ್ ಸಿಗ್ತಾವ ಬರ್ರಿ ಬರ್ರಿ ಹಾಂ ಬೆಡ್ಶೀಟ್ 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 ರೇ ಚಾದರ್ ಬೆಡ್ಶೀಟ್ ಬರ್ರಿ ಅಕ್ಕರೆ ಬನ್ನಿ ಅಣ್ಣರೇ ಸಸ್ತಾ ಮಾಲ್ ಬಂದೈತೆ ಬರ್ರಿ ಬರ್ರಿ ನಾಷ್ಟ ತಿನ್ನತ್ತೀರಾ ಕಸ ಗುಡ್ಸತ್ತೀರಾ ಅಡಿಗೆ ಮಾಡತ್ತೀರಾ ಪಾತ್ರೆ ತೊಳೆಯತ್ತೀರಾ ಬರ್ರಿ ಅಕ್ಕರೆ ಸಗಣಿ ಬಚಾತೀರಾ ನೀರು ತರತ್ತೀರಾ ಆಫರ್ ಬಂದೈತೆ ಬರ್ರಿ ಆಫರ್ ಬಂದೈತೆ ದಿನನಿತ್ಯ ಕೆಲಸ ಕಾರ್ಯಗಳೆಲ್ಲ ಅಲ್ಲೇ ಬಿಟ್ಟು ಮೊದಲು ಬರ್ರಿ ಬಂದು ಬೆಡ್ಶೀಟನ್ನು ಖರೀದಿ ಮಾಡಿ ಬರ್ರಿ ಲೇಟಾಗಿ ಬಂದು ಮತ್ತು ನಿರಾಶೆ ಆಗ್ಬೇಡ್ರಿ ಬರ್ರಿ ಬರ್ರಿ ಹಾಂ ಬೆಡ್ಶೀಟ್ ರೇ ಕಾಟನ್ ಬೆಡ್ಶೀಟ್ ಉಲ್ಲನ್ ಬೆಡ್ಶೀಟ್ ಬರ್ರಿ ಅಕ್ಕಾರೆ ಬರ್ರಿ ಅನ್ನಾರೆ ಸಸ್ತಾ ಮಾಲ್ ಬಂದೈತೆ ಬರ್ರಿ ಅಕ್ಕಾರೆ ಸೊಲ್ಲಾಪುರಿ ಚಾದರ್ ಕಾಟನ್ ಬೆಡ್ಶೀಟ್ ಉಲ್ಲನ್ ಬೆಡ್ಶೀಟ್ ಬರ್ರಿ ಅಕ್ಕಾರೆ ಸಸ್ತಾ ಮಾಲ್ ಬಂದೈತೆ ಬರ್ರಿ ಅಕ್ಕಾರೆ ಚಾದರ್ ಬೆಡ್ಶೀಟ್ ಅಯ್ಯೋ ಅವಾಗಿಂದ ಕೂಗಿ ಕೂಗಿ ನನಗೆ ಸಾಕಾಗ್ಬಿಡ್ತು ಈ ಊರಾಗ ಜನ ಇದ್ದಾರ ಇಲ್ಲ ಎಲ್ಲರೂ ಹೊಲ ಕಡೆ ಹೋಗಿದ್ದಾರೇನು ಅವಾಗಿಂದ ಕೂಗತ್ತೀನಿ ಒಬ್ಬರು ಹೊರಗೆ ಬಂದು ನೋಡೋದಿಲ್ಲ ಅಜೋ ಓ ಅಜ ಮನ್ಯಾಗ ಚಾದರ್ ತಗೋತಾರ ಕೇಳು ಏನಪ್ಪ ಬೆಡ್ಶೀಟ್ ಅಜ್ಜ ರಗ್ ಬಂದಿದಾವ ರಗ್ ತಗೋತಾರ ಕೇಳು ಮನ್ಯಾಗ ಬೆಡ್ಶೀಟ್ ಅಜ್ಜ ಇರ್ಲಿ ತಡಿ ಗಾಡಿ ಆ ಕಡೆಗೆ ನಿಲ್ಸಿ ಬರ್ತೀನಿ ತಡೆ ಅಜ್ಜ ನಾನಾ ಬರ್ತೀನಿ ಹಾಂ ಗಾಡಿ ನಿಲ್ಸಿ ಬರ್ತೀನಿ ಅಂದ್ರೆ ಅಜ್ಜ ರೊಟ್ಟಿ ಅದು ತಿಂದು ಆರಾಮಾಗಿ ಬಿಸಿಲು ಕಾಯಿಸ್ಕೊಂತ ಕುಂತೀನಿ ನೀನು ಹಾಂ ಯಾರಿದ್ದಾರೆ ಮನ್ಯಾಗ ಯಾರೂ ಕಾಣತಿಲ್ಲ ಅಕ್ಕ ಅಕ್ಕ ಯಾರು ಓನ ಅನ್ನತಿಲ್ಲ ಹಾಂ ಇದು ನೋಡಜ್ಜ ನೀನು ಕಂಬಳಿ ರಗ್ಗು ಹಚ್ಕೋತೆ ಅಲ್ಲ ಅವೆಲ್ಲ ಹಳೆವಾದು ಅದಕ್ಕಿಂತ ಇದು ಹಚ್ಕೊಂಡು ನೋಡು ಎಷ್ಟು ಬೆಚ್ಚಗಿರ್ತೈತಂದ್ರೆ ಸ್ವಲ್ಪನೂ ಚಳಿ ಆಗಲ್ಲ ಇವಾಗ ಚಳಿಗಾಲ ಸ್ಟಾರ್ಟ್ ಆಗೈತಲ್ಲ ಮನೆಯವ್ರಿಗೆ ಒಂದು ಕೊಡ್ಸಕ್ಕೆ ಹೇಳು ಅಲ್ಲಿ ಸ್ಕೂಟಿ ಮೇಲೆ ಇಟ್ಟಿನಿ ನೋಡು ಅವು 500 ರೂಪಾಯಿ ಜೊತೆ ಹಾಕ್ಕೊಡ್ತೀನಿ ಇದೈತಲ್ಲ ಅಂಗಡ್ಯಾಗ ಹೋದ್ರೆ 2,000 ರೂಪಾಯಿ ಕಡಿಮೆ ಕೊಡಲ್ಲ ನಿನ್ಗೆ ನಾನು ಆಗಿರೋದಕ್ಕೆ 1,500 ರೂಪಾಯಿ ಹಂಗೆ ಮಾರು ಬಂದೀನಿ ಇವತ್ತು ಬೆಳಿಗ್ಗೆ ಅದಕ್ಕೆ ನಿನಗೆ ಬಿಡು ವಯಸ್ಸಾಗೈತೆ ಅಂತ ನಾನು 1,000 ರೂಪಾಯಿಗೆ ಹಾಕ್ಕೊಡತ್ತೀನಿ ತಗೋ ಇದನ್ನು ಅಕ್ಕ ಯಾರು ಇದ್ದಂಗಿಲ್ಲ ಅಜ್ಜ ಏನಪ್ಪ ಬೆಡ್ಶೀಟ್ ಅಜ್ಜ ಉಲ್ಲನ್ ಬೆಡ್ಶೀಟ್ ಮುಂಜಾನೆಯಿಂದ ಎಷ್ಟು ಅವಸರ ಮಾಡಿ ಕೆಲಸ ಮಾಡಿದ್ರು ಇಷ್ಟೊತ್ತಾಯ್ತು ಬೆಳಗ್ಗೆ 4:30ಗೆ ಎದ್ದೀನಿ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ರೊಟ್ಟಿ ಪಲ್ಯ ಅದು ಮಾಡಿ ಈಗ ಅನ್ನ ಮಾಡಿ ಬೇಳೆ ಕುಚ್ಚಾಕಿಟ್ಟು ಬಂದೀನಿ ಒಂದು ಸ್ವಲ್ಪ ಒಗ್ಗರಣೆಗೆ ಕರಿಬೇಕಿತ್ಕೊಂಡು ಹೋಗಿ ಒಗ್ಗರಣೆ ಕೊಟ್ಬಿಟ್ರೆ ಮುಗೀತು ಜಲ್ದಿ ಹೊಲ ಕಡೆ ಹೋಗ್ಬಿಡ್ತೀನಿ ಯಾರೋ ಬಂದಂಗಿದಾರಲ್ಲ ಇಲ್ಲಿ ಯಾರು ಬೆಡ್ಶೀಟ್ ಮಾರೋ ಅನ್ನ ಆ ಅಜ್ಜನ ಹತ್ರ ಏನು ಮಾತಾಡ್ತೈತೆ ಆ ಅಜ್ಜನ ಕಿವಿ ಕೇಳಿಸಲ್ಲ ಅಂತ ಗೊತ್ತಿಲ್ಲೇನೋ ಪಾಪ ಇವನ್ನಾಗೆ ಅಣ್ಣ ಅಣ್ಣ ಸದ್ಯ ನೀವಾದ್ರೂ ಬಂದ್ರಲ್ಲ ಅಕ್ಕಾರೆ ಈ ಊರಾಗ ಜನ ಇದಾರ ಇಲ್ಲ ಅನ್ಕೊಂಡು ಮಾಡಿದ್ನಿ ಬೆಳಗ್ಗೆಯಿಂದ ಕೂಗಾತೀನಿ ಇಷ್ಟು ಯಾರ್ಯಾರು ಹೊರಗೆ ಬರತ್ತಿಲ್ಲ ನೋಡ್ರಿ ನನಗಂತೂ ಕೂಗಿ ಸಾಕಾಗಿ ಈಗ ಸುಮ್ಮನೆ ಹೋಗ್ಬಿಡೋಣ ಅಂತ ಮಾಡಿದ್ನಿ ನಾನು ಇವು ಅಜ್ಜಗೆ ಮಾತಾಡ್ಸತ್ತೀನಿ ಪಾಪ ಅಜ್ಜ ವಯಸ್ಸಾಗೈತೆ ಮಾತಾಡತ್ತಿಲ್ಲ ಅವ್ರ ಮನ್ಯಾಗ ಯಾರು ಇದ್ದಾರ ಇಲ್ಲ ಅಕ್ಕಾರೆ ಈ ಬೆಡ್ಶೀಟ್ ಫಸ್ಟ್ ಬೋನ್ಗೆ ನಿಮ್ಗೆ 900 ರೂಪಾಯಿ ಹಾಕ್ಕೊಡ್ತೀನಿ ತಗೊಳ್ರಿ ಅವಾಗಿಂದ ಅಡ್ಡಾಡತ್ತೀನಿ ಊರಾಗ ಯಾರ್ಯಾರು ಇಲ್ಲ ನಿಮ್ಗೆ ಹಾಕ್ಕೊಡ್ತೀನಿ ತಗೊಳ್ರಿ ಇವಾಗ ಚಳಿಗಾಲಕ್ಕೆ ಹೊಚ್ಕೊಂಡು ಮಲ್ಕೊಳಕ್ಕೆ ಬೆಚ್ಚಗೈತೈತೆ ಬೆಡ್ಶೀಟ್ ಅಕ್ಕಾರೆ ತಗೊಳ್ರಿ ಹಾಂ ನಿಮ್ದೊಂದು ರೇಟ್ ಹೇಳ್ರಿ ನಾನು ಆಮೇಲೆ ಹೇಳ್ತೀನಿ ಕೊಡೋದ ಬೇಡ ಅಂದ್ಕೊಂಡು ಇದು ಬೆಡ್ಶೀಟ್ 2,000 ರೂಪಾಯಿಗೆಲ್ಲ ಮಾರಿದ್ದೀನಿ ರೀ ಈಗ ಮತ್ತು ಫಸ್ಟ್ ಬೋನ್ಗೆ ಅಲ್ರಿ ಅದಕ್ಕೆ ಇದು ಒಂದೇ ಒಂದು ಉಳ್ದೈತೆ ಬೇರೆವು ಕಾಟನ್ ಬೆಡ್ಶೀಟ್ ಅವು ಇವು ಇದಾವೆ ತಗೊಳ್ರಿ ಅಕ್ಕಾರೆ ಫಸ್ಟ್ ಬೋನ್ಗೆ ಮಾಡಿರಿ ನೀವಾದ್ರು ಯಾಕೆ ಏನಾಯ್ತು ಅಕ್ಕಾರೆ ಏನಿಲ್ಲಣ್ಣ ಆ ಅಜ್ಜ ಕಿವಿ ಕೇಳಿಸಲ್ಲ ಇಷ್ಟೊತ್ತು ಏನು ಮಾತಾಡ್ತಿದ್ರಿ ಅಂತ ನಗು ಬಂತಷ್ಟ ಇಲ್ಲಣ್ಣ ಬೆಡ್ಶೀಟ್ ಅದು ತಗೊಳ್ಳೋ ಅಷ್ಟು ನಂಗೆ ಬಿಡುವಿಲ್ಲ ನಾನು ಬೇಳೆ ಕುದ್ಸಕ್ಕಿಟ್ಟು ಬಂದೀನಿ ಒಗ್ಗರಣೆ ಕೊಡಕ್ಕೆ ಹೋಗ್ಬೇಕು ಹೌದಾ ಅಕ್ಕಾರೆ ಅಯ್ಯೋ ಇಷ್ಟೋ ತನಕ ನಾನು ಊರಾಗೆಲ್ಲ ಸುತ್ತಾಡಿ ವಾಪಸ್ ಹೋಗ್ತಿದ್ನಿ ಈ ಅಜ್ಜನ ಹತ್ರಕ್ಕೆ 1 ಗಂಟೆ ಆಯ್ತು ನಾನು ನಿಂತ್ಕೊಂಡು ಈ ಬೆಡ್ಶೀಟ್ ಇಷ್ಟು ರೇಟ್ ಅಂತ ಹೇಳತ್ತೀನಿ ಇಷ್ಟು ಕಡಿಮೆಗೆ ಮಾಡ್ಕೊಡ್ತೀನಿ ಅಂತ ಹೇಳತ್ತಿದ್ನಿ ಅಕ್ಕಾರೆ ಸಾರು ಆಮೇಲೆ ಮಾಡಕ್ಕೆ ಬರ್ತೈತೆ ಒಂದು ಬೆಡ್ಶೀಟ್ ತಗೊಳ್ರಿ ಬೋನ್ಗೆ ಮಾಡಿರಿ ಯಾರ್ಯಾರು ಇಲ್ಲ ಈ ಊರಾಗ ನೀವಾದರೂ ಸಿಕ್ಕಿರಿ ಒಂದು ಬೆಡ್ಶೀಟ್ ತಗೊಳ್ರಿ ಹ್ಞೂ
ಹೌದಣ್ಣ. ಅವ್ರ ಮನ್ಯಾಗ ಜನ ಇದ್ದಾರೆ, ಎಲ್ಲರೂ ಒತ್ತಾರೆ ಅದು ಹೊಲ ಕಡೆ ಹೋಗಿರ್ತಾರೆ, ಅದಕ್ಕೆ ಯಾರೂ ಅನ್ಲಿಲ್ಲ ಅಷ್ಟೆ. ಪಾಪ ವಜ್ಜಾಗ ವಯಸ್ಸಾಗೈತೆ, ಕಿವಿ ಕೇಳಿಸಲ್ಲ. ಅದಕ್ಕೆ ನೀನೇನು ಮಾತಾಡತಿ ಅಂತ ಕರೆದ್ನಿ ನಾನು. ಇಲ್ಲ ನಾ ಬೆಡ್ಶೀಟ್ ತಗೊಳ್ಳಲ್ಲ ನಾನು. ಚಲೋ ಆತ್ ತಗೊಳ್ರಿ, ನೀವು ದೇವ್ರು ಬಂದಂಗೆ ಬಂದ್ರಿ. ಅಕ್ಕಾರೆ ಬೋನ್ಗೆ ಮಾಡಿರಿ, 900 ರೂಪಾಯಿ ಬೇಡ, ನೀವು ಎಷ್ಟಕ್ಕೆ ಕೇಳ್ತೀರಿ ಅಷ್ಟಕ್ಕೆ ಕೊಡ್ತೀನಿ, ಬೋನ್ಗೆ ಮಾಡಿರಿ. ಇಲ್ಲ ಅಣ್ಣ, ನೋಡೋಣ ಇನ್ನೊಂದು ದಿನ ಯಾವತ್ತಾದ್ರೂ ತಗೋತೀನಿ ನಾನು. ನೀನು ಪಾಪ ಕಡಿಮೆ ಕೊಡ್ತೀನಿ ಅನ್ನತ್ತೀಯ, ಆದ್ರೆ ನಮ್ಗೆ ತಗೊಳಕ್ಕೆ ಟೈಮ್ ಇಲ್ಲ. ಇವತ್ತು ಹೊಲ ಕಡೆ ಕೂಲಿಯರ್ ಬರತ್ತಾರ, ನಮ್ಮ ಅತ್ತೆ ಒತ್ತಾರೆ ಎದ್ದು ಹೋಗಿದಾರೆ. ನಾವು ಲೇಟ್ ಮಾಡಿ ಹೋದ್ರೆ ಬೈದು ಬಿಡ್ತಾರೆ ಅಷ್ಟೆ. ಅದಕ್ಕೆ ಕರಿಬೇವು ಕಿತ್ಕೊಂಡು ಹೋಗಿ ಸಾರು ಒಗ್ಗರಣೆ ಕೊಡ್ಬೇಕು ನಾನು. ಸಾರು ಒಗ್ಗರಣೆ ಕೊಟ್ಟು ಹೊಲ ಕಡೆ ಹೋಗೋಷ್ಟೊತ್ತಿಗೆ ನಡ್ಕೊಂಡು ಹೋಗ್ಬೇಕು. ನಮ್ಮ ಹೊಲ ಇಲ್ಲಿಲ್ಲ, ನಾ ದೂರ ಹೋಗ್ಬೇಕು ನಾವು ನಡ್ಕೊಂಡು. ಒಂದು ಕೆಲಸ ಮಾಡಿ, ನೀನು ಸೋಮವಾರ ದಿನ ಬಾವು. ಅವತ್ತು ಊರಾಗ ಎಲ್ಲರೂ ಜನನೂ ಇರ್ತಾರೆ, ಯಾಕಂದ್ರೆ ಅವತ್ತು ನಮ್ಮ ಊರಲ್ಲಿ ವಾರ ತೆಗೆದಿರ್ತಾರೆ. ಯಾರು ಹೊಲ ಕಡೆ ಕೆಲಸ ಮಾಡೋಕೆ ಹೋಗಂಗಿಲ್ಲ, ಗಂಡು ಮಕ್ಕಳು ಹೋಗಂಗಿಲ್ಲ. ಗಂಡು ಮಕ್ಕಳು ಮನ್ಯಾಗ ಇರ್ತಾರೆ, ಹೆಣ್ಣು ಮಕ್ಕಳು ಹಿಂಗೆ ಬೆಡ್ಶೀಟ್ ಬಂದಿರೋ ತಗೋತಾರೆ, ಅವ್ರು ದುಡ್ಡು ಕೊಡ್ತಾರೆ ತಗೋತಾರಂತೆ. ಅವತ್ತು ನಂಗೆ ಕಡಿಮೆ ಮಾಡಿ ಕೊಡುವಂತೆ. ಸೋಮವಾರ ಬಾ ಹೋಗೋಣ, ನನಗೂ ಟೈಮ್ ಆಯ್ತು, ಈಗ ಜಲ್ದಿ ಹೋಗ್ಬೇಕು ನಾನು. ಆಯ್ತು ರೀ ಅಕ್ಕಾರೆ, ಪಾಪ ನೀವು ಹೊಲ ಕಡೆ ಏನೋ ಹೋಗ್ಬೇಕು ಅನ್ನತ್ತೀರಿ, ನಿಮ್ಗೆ ಒತ್ತಾಯ ಯಾಕೆ ಮಾಡಲಿ ನಾನು. ಹೋಗ್ರಿ, ಸೋಮವಾರ ಬರ್ತೀನಿ ನಾನು. ಎಲ್ಲರಿಗೂ 800 ರೂಪಾಯಿ ಹಾಕ್ಕೊಡ್ತೀನಿ ನೋಡ್ರಿ ಬೆಡ್ಶೀಟ್. ನಂಗೆ ರೇಟ್ ಅದು ಮಾಡೋದು ಗೊತ್ತಾಗಲ್ಲಣ್ಣ. ಈ ಊರಾಗ ಗಿರ್ಜಕ ಅಂತ ಒಬ್ರು ಇದ್ದಾರೆ, ಅವ್ರು ಬರೋಬ್ಬರಿ ಗೊತ್ತೈತೆ ಅವ್ರಿಗೆ ರೇಟ್ ಮಾಡೋದು. ಅವತ್ತು ಬಾ ಹೋಗಿ ಎಲ್ಲರೂ ಒಂದು ರೇಟ್ ಮಾಡಿ ತಗೋತೀವಂತೆ. ನಿಂಗೂ ಲಾಸ್ ಆಗಬಾರ್ದು, ನಮಗೂ ಲಾಸ್ ಆಗಬಾರ್ದು, ಹಂಗೆ ತಗೊಳ್ಳೋಣಂತೆ, ಬಾ ಹೋಗಿ. ಹ್ಞೂ ಆಯ್ತು ರೀ ಅಕ್ಕಾರೆ, ಯಾರಾದರೂ ರೇಟ್ ಮಾಡಿರಿ, ಆದರೆ ಬೆಡ್ಶೀಟ್ ಖರೀದಿ ಮಾಡಿರಿ ನಮ್ಗೆ ಅಷ್ಟೇ. ಯಾಕಂದ್ರೆ ಬಿಸ್ಲಾಗ ಎಲ್ಲ ಸುತ್ತಾಡಿ ಬಂದಿರ್ತೀವಿ, ಒಂದೆರಡು ಬೆಡ್ಶೀಟ್ ಖರೀದಿ ಮಾಡಿದ್ರು ನಮ್ಗೆ ಎಷ್ಟೋ ಇದಾಗ್ತೈತಿ. ಬರ್ತೀನಿ ರೀ ಅಕ್ಕಾರೆ. ಇಲ್ಲ ಇಲ್ಲ, ಎಲ್ಲರೂ ತಗೋತಾರೆ. ನೀನೊಂದು ರೇಟ್ ಮಾಡಿದ್ರೆ ಎಲ್ಲರೂ ಎರಡೆರಡು ಮೂರು ಬೆಡ್ಶೀಟ್ ತಗೋತಾರೆ. ಅವತ್ತು ಬಾ ಹೋಗಿ ನೀನು. ಆಯ್ತು ಅಕ್ಕಾರೆ, ಬರ್ತೀನಿ. ಆಯ್ತಣ್ಣ. ಬೆಡ್ಶೀಟ್ 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 ರೇ, ಕಾಟನ್ ಬೆಡ್ಶೀಟ್, ಉಲ್ಲನ್ ಬೆಡ್ಶೀಟ್. ಖುಷಿ, ಓ ಖುಷಿ, ಬಿಸಿಲಿರೋದಕ್ಕೆ ಎರಡು ನೆರಳಾಗಿ ಬಂದು ಕುಂತಾವ ನೋಡಿ, ಎಷ್ಟು ಚಂದ. ಇದಂತೂ ನನ್ನ ಪಕ್ಕದಾಗ ಇರ್ತೈತೆ, ಯಾವಾಗಲೂ ಒಟ್ಟು ಕಾಲಾಗ ತಿರುಗ್ತಾ ಇರ್ಬೇಕಿದ್ದು. ಓನಪ್ಪ ಅದು ಇಲ್ಲಿಗಿಲ್ಲಿ ಏನು ಸಿಕ್ಕಿಲ್ಲ ತಿನ್ನಕ್ಕೆ. ಇವತ್ತೊಂಚೂರು ಬಿಸಿಲು ಬಿದ್ದೈತೆ. ಇಲ್ಲಾಂದ್ರೆ 3-4 ದಿನ ಆಯ್ತು ಜಿಟಿ ಜಿಟಿ ಮಳೆ ಹಿಡ್ಕೊಂಡು, ಚಳಿ ಅಂದ್ರೆ ಚಳಿ ಇತ್ತು. ಅದಕ್ಕೆ ಇವತ್ತು ಬಿಸಿಲು ಬಿದ್ದಿತ್ತು. ಬರಲ್ಲು ಮೆಣಸಿನ್ಕಾಯಿ ಕಟ್ಟಿಗೆ ಅವೆಲ್ಲ ತಂದಿಟ್ಟೀನಿ. 4-5 ದಿನ ಆಯ್ತು ತಲೆ ಸ್ನಾನ ಮಾಡಿರಲಿಲ್ಲ ಅಂತ ಎಣ್ಣೆ ನೋಡತ್ತೀನಿ, ಎಣ್ಣೆ ಎಲ್ಲ ಗಟ್ಟಿಗೆ ಹಾಕುಂತೈತೆ. ಅದಕ್ಕೆ ಎಣ್ಣೆ ಬಾಟಲ್ ತಂದಿಟ್ಟೀನಿ. ಬಿಸಿನೀರಿಲ್ಲ, ಆಮೇಲೆ ಕಾಯಿಸ್ತೀನಿ. ಒಂದು ಸ್ವಲ್ಪ ಬಿಸಿಲು ಕಾಯಿಸಿ. ಗಂಗಾ ಏನೋ ಒಳಗೆ ಮಾಡತ್ತಾಳ. ಗಂಗಾ ಏನು ಮಾಡತ್ತಾಳು, ಇತ್ತಲ ಕಡೆ ಇದ್ದಾಳೆ ಅವಳು. ಶಾ ಶಾ ಬಂದು ನೋಡಿ, ಯಾರು ಇವು ಹುಂಜ ಕೋಳಿ. ಶಾ ಶಾ ಒಟ್ಟ ಅಲ್ಲಿ ಮೆಣಸಿನ್ಕಾಯಿ ಹಾಕಿನಿ, ಎಲ್ಲ ಗಿಬ್ಬರು ಇಡ್ಬೇಕು ಇವಾಗ. ಅವು ಮೆಣಸಿನ್ಕಾಯಿ ಸಾರಿಗೆ ಹಾಕೋವು, ಎಲ್ಲ ತಣ್ಣಗಾಗೋಗಿದ್ವು. ಸಾರಿಗೆ ಒಗ್ಗರಣೆ ಕೊಡಬೇಕಾದ್ರೆ ಒಂದು 2 ಹಾಕಕ್ಕೆ ಬರ್ತಾವಂತ ತಂದಿಟ್ಟಿದ್ವಿ. ಇಲ್ಲಾಂದ್ರೆ ಅಷ್ಟು ಖಾರದ ಪುಡಿ ಮಾಡಿಸಿಟ್ಟಿನಿ. ಆವಾಗಲೇ ಹಾಕ್ಬೇಕಾದ್ರೆ ಒಂಚೂರು ತಗೊಂಡಿದ್ನಿ ಅದರಲ್ಲಿ. ಶಾ ಶಾ ಅಯ್ಯ, ಕೊಬ್ಬರಿ ಎಣ್ಣೆ ಇನ್ನೂ ಗಟ್ಟಿ ಹಂಗಾಯ್ತಿದೆ. ಗಂಗಾ ಏನು ಮಾಡತ್ತಾಳ, ಒಂಚೂರು ತಲೆ ನೋಡಂತ ಹೇಳ್ಬೇಕು. ಯಾಕೋ ಭಾಳ ಕಡಿಯತೈತೆ, ಸ್ನಾನ ಮಾಡಿಲ್ಲ ಅಂತ ಕಡಿಯತೈತೆ. ಏನಿಗೇನು ಆಗಿದ್ದಾವೆ, ಏನೇನು ಬಾಚಣಿಕೆ ಎಲ್ಲ ಇಟ್ಟಿದ್ನಿ. ನೋಡ್ತೀನಿ ಇದ್ರೆ ಸಮಾಧಾನ ಆಗಲ್ಲ. ಒಂದು ಏನಾದರೂ ಸಮಾಧಾನನೇ ಆಗಲ್ಲ ನನಗೆ. ಏನೇನು ಬಾಚಣಿಕೆ ಇದ್ರೆ ಬರೋ ಮಠ ತಲೆ ಆದರೂ ಬಾಚ್ಕೋತೀನಿ, ಇದ್ದವು ಬೀಳ್ತಾವೆ. ಇಲ್ಲೇ ಎಲ್ಲ ತುರ್ಕಿಟ್ಟಿದ್ದು ನೆನಪಿತ್ತು ಬಾಚಣಿಕೆ, ನೋಡ್ತೀನಿ ಇದ್ರೆ. ಇದ್ದಿದ್ರೆ ಕೈಗೆ ಸಿಗೋದು. ಇಲ್ಲ, ಇಲ್ಲಿ ಒಳಗೆ ನೋಡ್ತೀನಿ ಇದ್ರೆ. ಇಲ್ಲಾಂದ್ರೆ ಗಂಗಾಗಾದ್ರೂ ಹುಡ್ಕೊಡಂತ ಹೇಳ್ಬೇಕು. ಯಾಕೋ ತಲೆ ಭಾಳ ಕಡಿಯತೈತೆ. ದಾಸರಾದ್ರೂ ಬಂದಿಲ್ಲ. ದಾಸರು ಬಂದ್ರೆ ರಬ್ಬರ್ ಬ್ಯಾಂಡು, ಸೂಜಿ, ಬಾಚಣಿಕೆ ಇವೆಲ್ಲ ತಗೊಳ್ಳೋದಿತ್ತು. ಬೇಕಾದಾಗ ಅವರೂ ಬರಲ್ಲ, ಬೇಕಾದಾಗ ಇವು ಸಿಗಲ್ಲ. ಗಂಗಾ ಗಂಗಾ ಹಾರೇ ಅತ್ತೆ.